ನೀವು ನೀತಿಯನ್ನು ಭಾಳ ಸೂಕ್ಷ್ಮವಾಗಿ ಅವಲೋಕಿಸಿದ್ರೆ ನೀತಿ ಭಾಳ ವ್ಯವಸ್ಥಿತವಾಗಿ ಸಂವಿಧಾನವನ್ನು ಒಂದು ರೀತಿ ಗೌಣ ಮಾಡುತ್ತೆ. ಪ್ರಜ್ಞಾವಂತರು ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಿರಸ್ಕರಿಸಬೇಕು. ರಾತ್ರಿ ನಾವು ಸಚಿವ ಸಂಪುಟದ ಅನುಮೋದನೆಯನ್ನು ಪಡೆದು ನಾವು ಅದನ್ನು ಜಾರಿ ಮಾಡ್ತಿದ್ದೇವೆ ಅಂತ ಘೋಷಣೆ ಮಾಡಿಬಿಟ್ಟು ರೂಪಿಸಲಿಕ್ಕೆ ಸಾರಥ್ಯವನ್ನು ವಹಿಸ್ತಕ್ಕಂಥ ಒಬ್ಬ ಸಾರಥಿ ಶಿಕ್ಷಣ ಕ್ಷೇತ್ರದಿಂದ ಬರಲಿಲ್ಲ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಹೊಸ ಶಿಕ್ಷಣ ನೀತಿ ಇದು ನಮ್ಮ ಶಿಕ್ಷಣಕ್ಕೆ ಪೂರಕವೇ? ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರೂಪಿಸಿದ ಬಗೆ ನೋಡಿ ನೀವು. ಒಂದನೇದು, ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರೂಪಿಸುವಾಗ ನಾವು ಎಲ್ಲರನ್ನೂ ಒಳ ಮಾಡಿಕೊಳ್ಳಿಲ್ಲ. ಎಲ್ಲ ವರ್ಗದ ಜನರನ್ನಿರ್ಬೋದು ಅಥವಾ ಮೂಲ ವಾರಸುದಾರ ಯಾರಿದ್ದಾರೆ ಅಂದರೆ ಶಿಕ್ಷಕರಿರ್ಬೋದು ಅಥವಾ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರಿರ್ಬೋದು, ಸ್ಥಳೀಯ ಪಂಚಾಯಿತಿಗಳಿರ್ಬೋದು, ಎಲ್ಲಕ್ಕಿಂತ ಹೆಚ್ಚಾಗಿ ಆ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ತಜ್ಞರು ಯಾರಿದ್ದಾರೆ ಅವ್ರು ಯಾರನ್ನೂ ಕೂಡ ಈ ನೀತಿ ಒಳ ಮಾಡಿಕೊಳ್ಳಲಿಲ್ಲ. ಆ ಒಂದು ಪ್ರಜಾಸತ್ತಾತ್ಮಕವಾಗಿ ಈ ನೀತಿಯನ್ನು ನಾವು ರೂಪಿಸಲಿಲ್ಲ. ಎಂಥ ವಿಪರ್ಯಾಸ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, 75 ವರ್ಷಗಳ ನಂತರ ನಾವು ಶಿಕ್ಷಣ ನೀತಿಯನ್ನು ರೂಪಿಸಲಿಕ್ಕೆ ಸಾರಥ್ಯವನ್ನು ವಹಿಸ್ತಕ್ಕಂಥ ಒಬ್ಬ ಸಾರಥಿ ಶಿಕ್ಷಣ ಕ್ಷೇತ್ರದಿಂದ ಬರಲಿಲ್ಲ. ಕಸ್ತೂರಿ ರಂಗನವರು ಒಬ್ಬ ದೊಡ್ಡ ವಿಜ್ಞಾನಿ, ಅವ್ರ ಬಗ್ಗೆ ನನಗೆ ಗೌರವ ಇದೆ. ಆದರೆ ಕಸ್ತೂರಿ ರಂಗನವರು ಶಿಕ್ಷಣ ತಜ್ಞ ಅಲ್ಲ. ಅಥವಾ ಅವ್ರಿಗಿಂತ ಮುಂಚೆ ಇದ್ದಂಥ TRS ಸುಬ್ರಹ್ಮಣ್ಯಂ ಕೂಡ ಅವರೊಬ್ಬ ಅಧಿಕಾರಶಾಹಿ, ನಿವೃತ್ತ IAS ಅಧಿಕಾರಿನೇ ಹೊರತು ಅವರು ಶಿಕ್ಷಣ ತಜ್ಞರಲ್ಲ. ಸೊ ಆ ರೀತಿಯಲ್ಲಿ ನಾವು ಆ ಒಂದು ಶಿಕ್ಷಣ ನೀತಿಯನ್ನು ಪಾರದರ್ಶಕವಾಗಿ ಪ್ರಜಾಸತ್ತಾತ್ಮಕವಾಗಿ ರೂಪಿಸಲಿಲ್ಲ. ಎಲ್ಲಕ್ಕಿಂತ ಭಾಳ ದೊಡ್ಡ ಒಂದು ನೋವಿನ ಸಂಗತಿ ಏನಂದರೆ, ಈ ಶಿಕ್ಷಣ ನೀತಿಯನ್ನು ನಾವು ಲೋಕಸಭೆಯಲ್ಲಿ ಮಂಡಿಸಲೇ ಇಲ್ಲ. ಲೋಕಸಭೆಯಲ್ಲಾಗಲಿ ರಾಜ್ಯಸಭೆಯಲ್ಲಾಗಲಿ ನಾವು ಅದನ್ನು ಚರ್ಚೆಗೆ ತರಲಿಲ್ಲ. ಅದನ್ನು ಒಂದು ರೀತಿಯಲ್ಲಿ ರಾತ್ರೋರಾತ್ರಿ ನಾವು ಸಚಿವ ಸಂಪುಟದ ಅನುಮೋದನೆಯನ್ನು ಪಡೆದು ನಾವು ಅದನ್ನು ಜಾರಿ ಮಾಡ್ತಿದ್ದೇವೆ ಅಂತ ಘೋಷಣೆ ಮಾಡಿಬಿಟ್ವಿ. ಆದರೆ ನಮ್ಮ ಭಾರತದ ಸಂವಿಧಾನದ ಅನ್ವಯ ನೀತಿಗಳನ್ನು ಅಥವಾ ಕಾನೂನುಗಳನ್ನು, ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗಿರ್ತಕ್ಕಂಥದ್ದು ಸಂಸತ್ತಿನಲ್ಲಿ ಅದರ ಬಗ್ಗೆ ಚರ್ಚೆ ಆಗಲೇ ಇಲ್ಲ. ಸಂಸತ್ತಲ್ಲಿ ಅದನ್ನು ನಾವು ಮಂಡಿಸಲೇ ಇಲ್ಲ. ಮೂರನೇದಾಗಿ, ನೀವು ನೀತಿಯನ್ನು ಭಾಳ ಸೂಕ್ಷ್ಮವಾಗಿ ಅವಲೋಕಿಸಿದ್ರೆ ನೀತಿ ಭಾಳ ವ್ಯವಸ್ಥಿತವಾಗಿ ಸಂವಿಧಾನವನ್ನು ಒಂದು ರೀತಿ ಗೌಣ ಮಾಡುತ್ತೆ. ಸಂವಿಧಾನದ ಮೂಲಭೂತ ತತ್ವಗಳೇನಿದ್ದಾವೆ ಅಂದರೆ, ಭಾರತವನ್ನು ಯಾವ ರೀತಿಯಲ್ಲಿ ಕಟ್ಕೋಬೇಕು ಅಂತ ಸಂವಿಧಾನ ಹೇಳುತ್ತೆ. ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಗಣತಂತ್ರವನ್ನಾಗಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಸಂವಿಧಾನ ಹೇಳುತ್ತೆ. ಆ ಒಂದು ನಿಟ್ಟಿನಲ್ಲಿ ಶಿಕ್ಷಣದ ವ್ಯವಸ್ಥೆ ಎಷ್ಟು ಭಾಳ ಮುಖ್ಯ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ನೀವು 1986ರ ಶಿಕ್ಷಣ ನೀತಿಯನ್ನು ನೋಡಿದ್ರೆ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದವರು, ನಮ್ಮ ಸಂವಿಧಾನದ ತತ್ವಗಳು ಒಂದು ರಾಷ್ಟ್ರೀಯ ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸಲಿಕ್ಕೆ ನಮಗೆ ಬುನಾದಿ ಆಗುತ್ತೆ, ಅಥವಾ ಅದರ ಆಧಾರದ ಮೇಲೆ ನಾವು ರಾಷ್ಟ್ರೀಯ ಶಿಕ್ಷಣ ವ್ಯವಸ್ಥೆಯನ್ನು ನಾವು ಪರಿಕಲ್ಪಿಸ್ಕೊಳ್ತೀವಿ ಅಂತ ಹೇಳುತ್ತೆ. ಆ ಥರದ ಯಾವುದೇ ಉಲ್ಲೇಖಗಳು ಈ ಶಿಕ್ಷಣ ನೀತಿಯಲ್ಲಿ ಇಲ್ಲ. ಈ ಶಿಕ್ಷಣ ನೀತಿ ಒಂದು ಬಗೆಯಲ್ಲಿ ಖಾಸಗೀಕರಣವನ್ನು ಪ್ರೋತ್ಸಾಹಿಸುತ್ತೆ, ವ್ಯಾಪಾರೀಕರಣವನ್ನು ಪ್ರೋತ್ಸಾಹಿಸುತ್ತೆ, ಮತ್ತು ಹೊಸ ಒಂದು ಅಂಶ ಏನಂತ ಹೇಳಿದ್ರೆ ಕಾರ್ಪೊರೇಟೈಸೇಷನ್ ಅಂದರೆ ಶಿಕ್ಷಣದ ಕಾರ್ಪೊರೇಟೀಕರಣವನ್ನು ಇದು ಬೆಂಬಲಿಸುತ್ತೆ. ಮತ್ತು ಎಲ್ಲೋ ಒಂದು ಕಡೆ ಶಿಕ್ಷಣದ ಹೆಸರಲ್ಲಿ ಕೋಮುವಾದಿ ಭಾವನೆಯನ್ನು ಹುಟ್ಟಾಕ್ತಕ್ಕಂಥ, ಆಮೇಲೆ ಭಾರತದ ಬಹುತ್ವ, ಭಾರತದ ಬಹುಭಾಷೆ, ಬಹುತ್ವ, ಸಹಿಷ್ಣುತೆ ಇವೆಲ್ಲವನ್ನೂ ಕೂಡ ಪ್ರಶ್ನಿಸ್ತಕ್ಕಂಥ ರೀತಿಯಲ್ಲಿ ನಾವು ಹಿಂದಿನ ಪ್ರಾಚೀನ ಭಾರತದ ಮೌಲ್ಯಗಳನ್ನು ಅಥವಾ ಪ್ರಾಚೀನ ಸಂಪ್ರದಾಯಗಳನ್ನು ನಾವು ಜಾರಿ ಮಾಡ್ತೇವೆ. ಅದು ಈ ಒಂದು ಶಿಕ್ಷಣ ನೀತಿಗೆ ದಾರಿದೀಪ ಅಂತಕ್ಕಂಥ ರೀತಿಯಲ್ಲಿ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಮಾತನಾಡುತ್ತೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಏನಿವತ್ತು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಮೂಲಭೂತ ಸಮಸ್ಯೆಗಳಿತ್ತು, ಅಸಮಾನತೆ ಇರ್ಬೋದು, ಪ್ರತ್ಯೇಕತೆ ಇರ್ಬೋದು, ಅಥವಾ ವಿವಿಧ ಬಗೆಯ ಶಾಲೆಗಳಿರ್ಬೋದು, ಅಥವಾ ಶಿಕ್ಷಣವನ್ನು ಒಂದು ಮಾರಾಟದ ವಸ್ತುವನ್ನಾಗಿ ಮಾಡ್ತಕ್ಕಂಥ ಎಲ್ಲ ಹುನ್ನಾರಗಳಿರ್ಬೋದು, ಶಿಕ್ಷಣದ ಖಾಸಗೀಕರಣ, ವ್ಯಾಪಾರೀಕರಣ, ಈ ಯಾವ ಪ್ರಶ್ನೆಗಳಿಗೂ ಕೂಡ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಉತ್ತರ ಇಲ್ಲ.
ಸೊ ಹಾಗಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ ಏನಿದೆ, ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಖಂಡಿತ ಒಂದು ಸಾರ್ವಜನಿಕ ಬೆಂಬಲಿತ ಸಮಾನ ಶಾಲಾ ಶಿಕ್ಷಣ ವ್ಯವಸ್ಥೆಯನ್ನು ಕಟ್ಕೊಳ್ಳಿಕ್ಕೆ ಇದು ಸಹಾಯಕ ಆಗುತ್ತಾ ಅಂತ ಪ್ರಶ್ನೆಯನ್ನು ನಾವು ಹಾಕ್ಕೊಂಡ್ರೆ ಖಂಡಿತ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಆ ನಿಟ್ಟಿನಲ್ಲಿ ಯಾವುದೇ ಬಗೆಯಲ್ಲಿ ನಮಗೆ ಸಹಾಯ ಆಗಲ್ಲ. ಅದರ ಬದಲು ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನು ಮತ್ತಷ್ಟು ಶಿಥಿಲಗೊಳಿಸ್ತಕ್ಕಂಥ, ದುರ್ಬಲಗೊಳಿಸ್ತಕ್ಕಂಥ, ಖಾಸಗೀಕರಣವನ್ನು ಪ್ರೋತ್ಸಾಹ ಮಾಡ್ತಕ್ಕಂಥ ಮತ್ತು ಹೆಚ್ಚೆಚ್ಚು ಒಂದು ರೀತಿ ಪ್ರತಿಭೆಯನ್ನು ಆಧರಿಸಿ ಶಿಕ್ಷಣ ವ್ಯವಸ್ಥೆಯನ್ನು ಕಟ್ಕೊಳ್ತಕ್ಕಂಥ ರೀತಿಯಲ್ಲಿ ಈ ನೀತಿಯನ್ನು ರೂಪಿಸಿದ್ದಾರೆ. ಭಾರತದ ಸಂವಿಧಾನವನ್ನು ಗೌಣ ಮಾಡುತ್ತೆ. ಹಾಗಾಗಿ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದ ಇವತ್ತು ನಾವು ಎದುರಿಸ್ತಾ ಇರತಕ್ಕಂಥ ಶೈಕ್ಷಣಿಕ ಸಮಸ್ಯೆಗಳಿಗೆ ಯಾವುದೇ ರೀತಿಯ ಪರಿಹಾರಗಳು ದೊರೆಯೋದಿಲ್ಲ, ಯಾವುದೇ ರೀತಿಯ ಪರಿಹಾರಗಳು ಸಿಗೋದಿಲ್ಲ ಅಂತಕ್ಕಂಥದ್ದು ನನ್ನ ಭಾಳ ಸ್ಪಷ್ಟ ಅಭಿಪ್ರಾಯ. ಹಾಗಾಗಿ ಪ್ರಜ್ಞಾವಂತರು ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಿರಸ್ಕರಿಸಬೇಕು ಮತ್ತು ಆ ಜಾಗದಲ್ಲಿ ಹೊಸ ಬಗೆಯ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು, ಹಕ್ಕು ಆಧಾರಿತ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು, ಸಂವಿಧಾನದ ತತ್ವಗಳನ್ನು ಒಳಮಾಡ್ಕೊಳ್ತಕ್ಕಂಥ ರಾಷ್ಟ್ರೀಯ ನೀತಿಯನ್ನು, ಬಹುತ್ವವನ್ನು, ಬಹುಭಾಷೆಯನ್ನು ಪ್ರೋತ್ಸಾಹಿಸ್ತಕ್ಕಂಥ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಎತ್ತಿಡಿತಕ್ಕಂಥ ಒಂದು ಸಂವಿಧಾನ ಆಧಾರಿತ ಶಿಕ್ಷಣ ನೀತಿಯನ್ನು ರೂಪಿಸಲಿಕ್ಕೆ ನಾವೆಲ್ಲರೂ ಒತ್ತಾಯವನ್ನು ಮಾಡ್ತಕ್ಕಂಥದ್ದು ಸೂಕ್ತ ಅನ್ನೋದು ನನ್ನ ಭಾವನೆ.